ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ನ ನಾನು ತೊಗೊಂಬಂದಿದ್ದೀನಿ. ಅದೇನು ಅಂತಂದರೆ ನಮ್ಮ ಮನೆಯನ್ನು ಹೇಗೆ ಸ್ಮಾರ್ಟ್ ಹೋಮ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ. ಓಕೆ, ಸೊ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಾನ್ ಸ್ಮಾರ್ಟ್ ಅಪ್ಲಯನ್ಸಸ್ಗಳನ್ನು ಹೇಗೆ ನಾವು ಸ್ಮಾರ್ಟ್ ಅಪ್ಲಯನ್ಸಸ್ಗಳನ್ನಾಗಿ ಕನ್ವರ್ಟ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನನ್ನ ಹತ್ರ 2 ಗ್ಯಾಜೆಟ್ಸ್ ಇದೆ. ಒಂದು ಓಕ್ಟರ್ ಸ್ಮಾರ್ಟ್ ಪ್ಲಗ್ಸ್, ಅದಾದಮೇಲೆ ಅಮೆಜಾನ್ ಅಲೆಕ್ಸಾ. ಸೊ ಇವೆರಡನ್ನ ನಾವು ಹೇಗೆ ಕಾನ್ಫಿಗರ್ ಮಾಡ್ಬೋದು, ಹೇಗೆ ಕನೆಕ್ಟ್ ಮಾಡ್ಬೋದನ್ನ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ 2 ಸ್ಮಾರ್ಟ್ ಪ್ಲಗ್ಸ್ ಬರ್ತಾ ಇದೆ. ಸೊ ಈ ಸ್ಮಾರ್ಟ್ ಪ್ಲಗ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಮನೇಲಿ ಇರ್ತಕ್ಕಂಥ ವೈಫೈಗೆ ಕನೆಕ್ಟ್ ಮಾಡಿ, ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಈ ಅಮೆಜಾನ್ ಅಲೆಕ್ಸಾನ ಕಾನ್ಫಿಗರ್ ಮಾಡಿ ನಾವು ನಮ್ಮ ಮನೇಲಿ ಇರ್ತಕ್ಕಂಥ ಟಿವಿ, ಗೀಸರ್ನ ನಾವು ಅಮೆಜಾನ್ ಅಲೆಕ್ಸಾಯಿಂದಾನೇ ಕಮಾಂಡ್ಸ್ ಕಳಿಸಿ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಸೊ ಇದನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸೊ ನಾನು ಆವಾಗಲೇ ಹೇಳಿದಾಗೆ ಓಕ್ಟರ್ ಸ್ಮಾರ್ಟ್ ವೈಫೈ ಪ್ಲಗ್ಸ್ನ ಏನೇನೆಲ್ಲ ಯೂಸ್ ಮಾಡುವಂತ ತೋರಿಸ್ತಾ ಇದೆ. ಸೊ ಈ ಬಾಕ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಅರೌಂಡ್ 8,448 ರುಪೀಸ್ ಆಗುತ್ತೆ. ಬಟ್ ಇವಾಗ ಇದು ತುಂಬ ಕಡಿಮೆ ಆಗಿದೆ ಪ್ರೈಸು. ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಫ್ಲಿಪ್ಕಾರ್ಟಿಂದ ನೀವು ತೊಗೋಬೋದು ಇದನ್ನು. ಓಕೆ, ಸೊ ಇದು ನೋಡಿ, ಇದರಲ್ಲಿ ಒಂದು ಸ್ಮಾಲ್ ಬುಕ್ಲೆಟ್ ಥರ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಯಾವ್ಯಾವ ಡಿವೈಸ್ನ ಕನೆಕ್ಟ್ ಮಾಡ್ಕೋಬೋದು ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಅಲ್ಲದೆ ಇನ್ಸ್ಟ್ರಕ್ಷನ್ಸ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಗೂಗಲ್ ಅಸಿಸ್ಟೆಂಟ್ ಕೂಡ ಯೂಸ್ ಮಾಡ್ಬೋದು, ಅಲೆಕ್ಸಾನು ಯೂಸ್ ಮಾಡ್ಬೋದು. ಓಕೆ, ಸೊ ಇದು ಬಂದುಬಿಟ್ಟು ಓಕ್ ಪ್ಲಗ್ ಮಿನಿ ಅಂತ. ಸೊ ಇದನ್ನು ನಾವು 3 ಪಿನ್ಸ್, ಸ್ಮಾಲ್ 3 ಪಿನ್ಸ್ ಇರುತ್ತಲ್ಲ, ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಗುಡ್ ನೈಟ್ ಆಯಿತು, ನಮ್ಮದು ಫ್ಯಾನ್ ಆಯಿತು, ಆಮೇಲೆ ಟಿ ವಿ ಆಯಿತು, ಇದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಈ ಕಡೆ ಇಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಓಕ್ ಪ್ಲಗ್ ಪ್ಲಸ್ ಅಂತ. ಸೊ ಇದನ್ನು ನಾವು ದೊಡ್ಡ ದೊಡ್ಡ ಅಪ್ಲಯನ್ಸ್ ಲೈಕ್ ಏರ್ ಕಂಡೀಷ್ನರ್ ಆಯಿತು, ನಮ್ಮದು ಗೀಸರ್ ಆಯಿತು, ಅದು ಸ್ಮಾಲ್ ಅಲ್ಲ, ಲಾರ್ಜ್ 3 ಪಿನ್ ಬರುತ್ತಲ್ಲ, ಸೊ ಆ ಥರ ಲಾರ್ಜ್ 3 ಪಿನ್ ಇರೋದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇದನ್ನು ಇವಾಗ ನಮ್ಮ ಮೊಬೈಲಲ್ಲಿ ಎರಡನ್ನೂ ಕಾನ್ಫಿಗರ್ ಮಾಡ್ಕೋಬೇಕು. ಹೇಗೆ ಕಾನ್ಫಿಗರ್ ಮಾಡ್ಕೋಬೇಕು ಅಂತಂದರೆ, ಸೊ ಓಕ್ಟರ್ ಅವ್ರದ್ದೇ ಒಂದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಇದೆ. ಸೊ ಅದನ್ನು ನಾವು ಫಸ್ಟು ನಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ನಾನು ಆಲ್ರೆಡಿ ಓಕ್ಟರ್ ಅನ್ನೋ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ನ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಇದು. ಸೊ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಐ ವಿಲ್ ಸ್ಟಾರ್ಟ್ ಓಪನಿಂಗ್ ಇಟ್. ಸೊ ನೀವು ಇಮೇಲ್ ಐ ಡಿಯಿಂದ ಲಾಗಿನ್ ಆಗಬೇಕು. ಓಕೆ, ಸೊ ನೀವು ಫಸ್ಟ್ ಟೈಮ್ ಲಾಗಿನ್ ಆಗ್ತಾ ಇದ್ದರೆ ನಿಮಗೆ ಫಸ್ಟ್ ಟೈಮ್ OTP ಬರುತ್ತೆ. ಆ OTPನ ಇದರಲ್ಲಿ ಹಾಕಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಆಲ್ರೆಡಿ ಎಕ್ಸಿಸ್ಟಿಂಗ್ ಯೂಸರ್ ಆಗಿರೋದ್ರಿಂದ ನನಗೆ ಡೈರೆಕ್ಟಾಗಿ ಇದು ಲಾಗಿನ್ ಆಗುತ್ತೆ. ಸೊ ಲಾಗಿನ್ ಆದಮೇಲೆ ಹೋಮ್ ಪೇಜ್ ಹೇಗೆ ಕಾಣಿಸುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ವೆಯ್ಟ್ ಮಾಡೋಣ ಅಂಟಿಲ್ ಇಟ್ ಗೆಟ್ ಲಾಗಿನ್. ಓಕೆ, ಸೊ ಇವಾಗ ಲಾಗಿನ್ ಆಯಿತು. ದಿಸ್ ಈಸ್ ಯುವರ್ ಹೋಮ್ ಪೇಜ್. ಸೊ ನಾವು ಇವಾಗ ಹೊಸದು ನಮ್ಮದು ಏನು ಡಿವೈಸ್ ಇದೆಯಲ್ಲ, ಡಿವೈಸ್ನ ನಾವು ರಿಜಿಸ್ಟರ್ ಮಾಡ್ಕೋಬೇಕು. ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು? ವಿ ವಿಲ್ ಕ್ಲಿಕ್ ಆನ್ ಆ್ಯಡ್ ನ್ಯೂ ಡಿವೈಸ್. ಓಕೆ, ಸೊ ಇಲ್ಲಿ ನಾವು ನಿಮ್ಮ ಸ್ಕ್ರೀನ್ ತೋರಿಸುತ್ತೆ ಹೀಗೆ. ಇದರಲ್ಲಿ ನೀವು ಸೆಟಪ್ ಯುವರ್ ಓಕ್ಟರ್ ಡಿವೈಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ಇವಾಗ ಇದು ಪೇಜ್ ಓಪನ್ ಆಯಿತು. ನಮ್ಮದು ಕಿಟ್ ಬಂದುಬಿಟ್ಟು ವೈಫೈ ಸ್ಮಾರ್ಟ್ ಪ್ಲಗ್ಸ್ ಕಿಟ್ ಅಂತ, ದಟ್ ಈಸ್ ಫಸ್ಟ್ ಒನ್. ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದರಲ್ಲಿ ನಿಮಗೆ ಸ್ಕ್ರೀನಲ್ಲಿ ಆಲ್ರೆಡಿ ತೋರಿಸ್ತಿದ್ದಂಗೆ ಇದರಲ್ಲಿ ನಿಮ್ಮದು ಪ್ಲಗ್ನ ನೀವು QR ಕೋಡ್ ಬರುತ್ತೆ. ಈಚ್ ಪ್ಲಗ್ ಮೇಲೆ QR ಕೋಡ್ ಇರುತ್ತೆ. ಆ QR ಕೋಡ್ನ ನೀವು ಸ್ಕ್ಯಾನ್ ಮಾಡಬೇಕು. ಓಕೆ, ನಾನಿವಾಗ ಈ ಓಕ್ ಪ್ಲಸ್ ಪ್ಲಗ್ನ ಇದನ್ನ ತೊಗೊತಾ ಇದ್ದೀನಿ. ಇಲ್ಲಿ QR ಕೋಡ್ ಆಲ್ರೆಡಿ ಇದೆ ಇದರಲ್ಲಿ. ಸೊ ನಾನು ಇದನ್ನು ಸ್ಕ್ಯಾನ್ ಮಾಡ್ತೀನಿ. ಓಕೆ, ಸೊ ಇವಾಗ ನಿಮ್ಮದು ಪ್ಲಗ್ ರಿಜಿಸ್ಟರ್ ಆಯಿತು. ಓಕೆ, ಸೊ ಇದು ರಿಜಿಸ್ಟರ್ ಆಗಿದ ತಕ್ಷಣ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನೋಡಿ, ಇವಾಗ ಏನು ಹೇಳ್ತಾ ಇದ್ರು, ಡೈರೆಕ್ಟಾಗಿ ಇದನ್ನು ಪ್ಲಗ್ ಮಾಡಬೇಡಿ, ಫಸ್ಟ್ ವೈಫೈ ಕನೆಕ್ಟ್ ಮಾಡಿ ಅಂತ ನಿಮಗೆ ತೋರಿಸ್ತಾ ಇದೆ. ಸೊ ನಾನು ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ ನಿಮ್ಮ ಮನೇಲಿ ಇರ್ತಕ್ಕಂಥ ವೈಫೈನ ಇದಕ್ಕೆ ಕನೆಕ್ಟ್ ಮಾಡಿ. ಸೊ ನಾನು ಆಲ್ರೆಡಿ ವೈಫೈ ತೊಗೊಂಡಿದ್ದೀನಿ ಇದರಲ್ಲಿ. ಬೇಕಂದರೆ ನೀವು ಬೇರೆ ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ನಾವು ಐ ಆಮ್ ಪುಟ್ಟಿಂಗ್ ದ ಪಾಸ್ವರ್ಡ್. ಸೊ ಇವಾಗ ಏನು ಹೇಳ್ತಾ ಇದೆ, ಒಂದು ಸರ್ತಿ ಇದು ವೈಫೈ ಕನೆಕ್ಟ್ ಆದಮೇಲೆ ಸೊ ಇದನ್ನು ನಾವು ಪ್ಲಗಿನ್ ಮಾಡಬೇಕು. ಪ್ಲಗಿನ್ ಮಾಡಿದ ತಕ್ಷಣ
ನೀವಲ್ಲಿ ಚೆಕ್ ಮಾಡ್ಕೋಬೇಕು, ಅದು ಲೈಟ್ ಈ ರೀತಿ ಬ್ಲಿಂಕ್ ಆಗ್ತಾ ಇರುತ್ತೆ. ಈ ರೀತಿ ಬ್ಲಿಂಕ್ ಆಗಿದ ತಕ್ಷಣವೇ ನೀವು LED ಲೈಸ್ ಬ್ಲಿಂಕಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ವೈಫೈ ಕಾನ್ಫಿಗರ್ ಆಗುತ್ತೆ. ಈ ಥರ ವೇಟಿಂಗ್ ತೋರಿಸುತ್ತೆ. ಒಂದು ಸರ್ತಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಕನೆಕ್ಟೆಡ್ದು ಪೇಜ್ ಬರುತ್ತೆ. ಕನೆಕ್ಟ್ ಆದಮೇಲೆ ಈ ರೀತಿ ಪೇಜ್ ಬರುತ್ತೆ. ಫಾರ್ ದ ಸೆಕೆಂಡ್ ಪ್ಲಗ್ ಆಲ್ಸೋ ಯು ಕ್ಯಾನ್ ರಿಪೀಟ್ ದ ಸೇಮ್ ಪ್ರೊಸೆಸ್ ಆ್ಯಂಡ್ ಗೆಟ್ ಇಟ್ ಡನ್. ಓಕೆ ಫ್ರೆಂಡ್ಸ್, ಆವಾಗಲೇ ನಾವು ನೋಡಿದ್ವಿ ಯಾವ ರೀತಿ ಕಾನ್ಫಿಗರ್ ಮಾಡಬೇಕು ಅಂತ. ಸೊ ಇವಾಗ ನಾವು ಈ ಪ್ಲಗ್ ಕಾನ್ಫಿಗರ್ ಮಾಡಿ ಆ್ಯಡ್ ಮಾಡಿದ್ದೀವಲ್ಲ, ಸೊ ನೀವು ಇದ್ರ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಿಸ್ಟ್ ಆಫ್ ಮೆನ್ಯೂಸ್ ಬರುತ್ತೆ. ಸೊ ಈ ಮೆನ್ಯೂಸ್ನಲ್ಲಿ ನೀವು ಇವಾಗ ಸದ್ಯಕ್ಕೆ ನಾನು ಇದನ್ನು ಮೈ TV ಅಂತ ರೀನೇಮ್ ಮಾಡ್ಕೊಂಡಿದ್ದೀನಿ. ನೀವು ಆ ರೀತಿ ಯಾವ ಪ್ಲಗ್ನ ನೀವು ಯಾವ ಡಿವೈಸಿಗೆ ಕನೆಕ್ಟ್ ಮಾಡ್ತಾ ಇರ್ತೀರ ಆ ಡಿವೈಸ್ ನೇಮ್ನ ಇದಕ್ಕೆ ಕೊಡ್ಬೋದು. ಇಲ್ಲ ಅಂತಂದರೆ ಬೈ ಡಿಫಾಲ್ಟ್ ಅದ್ರದ್ದು ಏನು ನೇಮ್ ಇರುತ್ತೆ, ಓಕ್ ಪ್ಲಗ್ ಅಂತ ಇರುತ್ತೆ ಬೈ ಡಿಫಾಲ್ಟ್ ನೇಮ್, ಅದೇ ಕಂಟಿನ್ಯೂ ಮಾಡುತ್ತೆ. ಸೊ ನೀವು ಇಲ್ಲಿ ಹೋಗಿ, ಇಲ್ಲಿ ನೇಮ್ ಆ್ಯಂಡ್ ಸೆಟ್ಟಿಂಗ್ಸ್ ಇರುತ್ತಲ್ಲ, ಇಲ್ಲಿ ಹೋಗಿ ಎಡಿಟ್ ನೇಮ್ ಸೆಕ್ಷನಲ್ಲಿ ನೀವು ಯಾವ ಡಿವೈಸಿಗೆ ಕನೆಕ್ಟ್ ಮಾಡ್ತಾರೆ ಆ ಡಿವೈಸ್ನ ಇಲ್ಲಿ ನೀವು ಇಲ್ಲಿ ಸೇವ್ ಮಾಡ್ಕೋಬೋದು. ಓಕೆ, ಸೊ ಇದು ಸೇವ್ ಆಯಿತು. ಅದಾದಮೇಲೆ ನಿಮ್ಮದು ಇಲ್ಲಿ ವಾಯ್ಸ್ ಅಸಿಸ್ಟೆನ್ಸ್ ಅಂತ ಸೆಕ್ಷನ್ ಇದೆ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ನೀವು ಇಲ್ಲಿ ಗೂಗಲ್ ಕೂಡ ಕನೆಕ್ಟ್ ಗೂಗಲ್ ಹೋಮ್ ಕನೆಕ್ಟ್ ಮಾಡ್ಕೋಬೋದು, ಅಲೆಕ್ಸಾನು ಕನೆಕ್ಟ್ ಮಾಡ್ಕೋಬೋದು. ಸೊ ಅಲೆಕ್ಸಾ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲಿಂಕ್ ವಿತ್ ಅಲೆಕ್ಸಾ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅದೇನು ಮಾಡುತ್ತೆ, ಇಮಿಡಿಯೇಟ್ಲಿ ನಿಮಗೆ ಆಲ್ರೆಡಿ ನಿಮ್ಮದು ಅಲೆಕ್ಸಾ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿರುತ್ತಲ್ಲ ಅಲ್ಲಿಗೆ ಹೋಗಿದ್ದು ಕಾನ್ಫಿಗರ್ ಆಗುತ್ತೆ. As now I have already linked it to Alexa app, it is showing unlink from Alexa. ಸೊ ನೀವು ಮಾಡ್ತಿರ್ಬೇಕಾದ್ರೆ ಲಿಂಕ್ ಟು ಅಲೆಕ್ಸಾ ಅಂತ ಬರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ, ನಿಮಗೆ ಅಲೆಕ್ಸಾ ಜೊತೆ ಕಾನ್ಫಿಗರ್ ಆಗುತ್ತೆ. ದೆನ್ ಯು ಆರ್ ಗುಡ್ ಟು ಗೋ. ಇದೇ ರೀತಿ ಕೂಡ ನೀವು ಸೆಕೆಂಡ್ ಪ್ಲಗ್ ಕೂಡ ಕಾನ್ಫಿಗರ್ ಮಾಡ್ಬೋದು. ಸ್ಕ್ರೀನಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಗೀಸರ್ಗೆ ಇದನ್ನು ಕಾನ್ಫಿಗರ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಸೊ ಇವಾಗ ನಾವು ನಮ್ಮ ಮನೇಲಿರ್ತಕ್ಕಂಥ TVಗೆ ಇದನ್ನು ಪ್ಲಗ್ನ ಕನೆಕ್ಟ್ ಮಾಡಿದ್ದೀವಿ. ಕನೆಕ್ಟ್ ಮಾಡಿ ನಾನು ಅಲೆಕ್ಸಾ ಕೂಡ ಇದನ್ನು ಕಾನ್ಫಿಗರ್ ಮಾಡಿದ್ದೀವಿ. ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಇವಾಗ. ಸೊ ನೀವು ಮೋಸ್ಟ್ಲಿ ಅಬ್ಸರ್ವ್ ಮಾಡ್ಬೋದು, ಸೊ ಪ್ಲಗ್ಗಲ್ಲಿ ನಿಮಗೆ ವೈಟ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಸೊ ಇಟ್ ಮೀನ್ಸ್ ದ್ಯಾಟ್ ಇಟ್ ಈಸ್ ಇನ್ ಆಫ್ ಪೊಸಿಷನ್. ಸೊ ನಾನಿವಾಗ ಕಮಾಂಡ್ ಪಾಸ್ ಮಾಡ್ತಾ ಇದ್ದೀನಿ. ಅಲೆಕ್ಸಾ, ಟರ್ನ್ ಆನ್ ಮೈ TV. ನೋಡಿ ಫ್ರೆಂಡ್ಸ್, ನಾನು ರಿಮೋಟ್ ಕೂಡ ಅಲ್ಲೇ ಇಟ್ಟಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು. ಸೊ TV ಇವಾಗ ಸ್ಟಾರ್ಟ್ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಕಂಪ್ಲೀಟಾಗಿ TV ಆನ್ ಆಗಿ ಹೋಗಿತ್ತು. ಸೊ ಈ ರೀತಿ ನೀವು ಕಮ್ಯಾಂಡ್ಸ್ನ ಪಾಸ್ ಮಾಡಿ ಆಫ್ ಮಾಡೋದು ಆನ್ ಮಾಡೋದು ಮಾಡ್ಬೋದು. ಸೊ ಇವಾಗ ಆನ್ ಮಾಡಿದ್ದೀವಿ, ನಾವು ಆಫ್ ಮಾಡೋದು ಒಂದು ಕಮ್ಯಾಂಡ್ ಪಾಸ್ ಮಾಡಿ ಚೆಕ್ ಮಾಡೋಣ ಹೌ ಇಟ್ ವಿಲ್ ವರ್ಕ್. ಅಲೆಕ್ಸಾ, ಟರ್ನ್ ಆಫ್ ಮೈ TV. ನೋಡಿ ಫ್ರೆಂಡ್ಸ್, ಹೇಗೆ ಆಫ್ ಆಗುತ್ತೆ. ಓಕೆ, ಸೊ ಆಫ್ ಆಗೋಯ್ತು. ಸೊ ಇವಾಗ ಅದು ವೈಟ್ ಲೈಟ್ಗೆ ಮತ್ತೆ ರಿಟರ್ನ್ ಆಗಿದೆ. ಇಟ್ ಮೀನ್ಸ್ ದ್ಯಾಟ್ ಇಟ್ ಈಸ್ ಇನ್ ಆಫ್ ಪೊಸಿಷನ್. ಸೊ ಈ ರೀತಿ ನಾವು ಅಪ್ಲಯನ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ನಾವು ಓಕ್ಟರ್ ಅಪ್ಲಿಕೇಶನ್ ಮುಖಾಂತರನೂ ಕೂಡ ನಾವು ಡಿವೈಸಸ್ನ ಕಂಟ್ರೋಲ್ ಮಾಡ್ಬೋದು. ಸೊ ನೋಡಿ, ನಾನು ಇವಾಗ ಓಕ್ಟರ್ ಅಪ್ಲಿಕೇಶನ್ಗೆ ಹೋಗ್ತಾ ಇದ್ದೀನಿ. ಸೊ ಆಲ್ರೆಡಿ ನಾವು ಕಾನ್ಫಿಗರ್ ಮಾಡ್ಕೊಂಡಿದ್ದೀವಲ್ಲ. ಸೊ ನಾನು ಇವಾಗ ಗೀಸರ್ನ ಇಲ್ಲಿಂದ ಆಪ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಆಫ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದು ಆನ್ ಆಗುತ್ತೆ. ಸೊ ನಾನು ಸೈಮಲ್ಟೇನಿಯಸ್ಲಿ ಕ್ಯಾಮ್ರಾನು ಆನ್ ಮಾಡ್ತಾ ಇದ್ದೀನಿ ಇಲ್ಲಿಂದಾನೆ. ಫ್ರೆಂಡ್ಸ್ ನೋಡಿ ಇಲ್ಲಿ. ಸೊ ಇವಾಗ ಅದು ವೈಟ್ ಲೈಟ್ ತೋರಿಸ್ತಾ ಇದೆ. ವೈಟ್ ಲೈಟ್ ಅಂದರೆ ಆಲ್ರೆಡಿ ಆಫ್ ಪೊಸಿಷನಲ್ಲಿದೆ ಅಂತ. ನಾನು ಗೀಸರ್ನ ಆನ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಆನ್ ಆಯಿತು. ಸೊ ನೀವು ಕಲರ್ ನೋಡ್ಬೋದು, ಆರೆಂಜ್ ಕಲರ್ಗೆ ಅದು ಟರ್ನ್ ಆಗಿದೆ. ಸೊ ಇಟ್ ಮೀನ್ಸ್ ದ್ಯಾಟ್ ಗೀಸರ್ ಈಸ್ ಸ್ಟಾರ್ಟೆಡ್. ಓಕೆ, ಸೊ ನೀವು ಅಪ್ಲಿಕೇಶನ್ ಕೂಡ ಅದನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ಏನು ನೋಡೋಣ ಅಂತಂದರೆ ಅಲೆಕ್ಸಾಯಿಂದ ಯಾವ ರೀತಿ ಕಮೆಂಟ್ ಕಳಿಸ್ಬೋದು ಅಂತ. ಓಕೆ, ಇವಾಗ ನಾನು ಆಫ್ ಕೂಡ ಮಾಡ್ತೀನಿ ಇಲ್ಲಿಂದನೇ. ಆಫ್ ಕೂಡ ಆಯಿತು. ಸೊ ಈ ರೀತಿ ನಾವು ಕಮ್ಯುನಿಕೇಟ್ ಮಾಡ್ಬೋದು. ನಾನಿವಾಗ ನಮ್ಮ ವಾಯ್ಸ್ ಅಸಿಸ್ಟೆಂಟ್ ಜೊತೆ ನಾನು ಕಮ್ಯುನಿಕೇಟ್ ಮಾಡಿ ಕಮಾಂಡ್ನ ಪಾಸ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗೆ ಶುರು ಆಗುತ್ತೆ ಅಂತ. ಅಲೆಕ್ಸಾ, ಟರ್ನ್ ಆನ್ ಗೀಸರ್.
ನೋಡಿ ಫ್ರೆಂಡ್ಸ್, ಕಮೆಂಟ್ ಪಾಸ್ ಆದ ತಕ್ಷಣವೇ ಅದು ಆರೆಂಜ್ ಆಗಿ ಕನ್ವರ್ಟ್ ಆಯಿತು. ಸೊ ಗೀಸರ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಸೊ ನಾನು ಇವಾಗ ಮತ್ತೆ ಇದನ್ನು ಆಫ್ ಮಾಡೋಕ್ಕೆ ಕಮಾಂಡ್ನ ಪಾಸ್ ಮಾಡ್ತಾ ಇದ್ದೀನಿ. ಅಲೆಕ್ಸಾ, ಟರ್ನ್ ಆಫ್ ಗೀಸರ್. ನೋಡಿ ಫ್ರೆಂಡ್ಸ್, ತುಂಬಾ ಸಿಂಪಲ್ ಆಗಿದೆ. ನಾವು ಹೇಗೆ ನಮ್ಮ ಮನೆ ಇರತಕ್ಕಂಥ ಈ ನಾನ್ ಸ್ಮಾರ್ಟ್ ಅಪ್ಲಯನ್ಸ್ನ ನಾವು ಸ್ಮಾರ್ಟ್ ಅಪ್ಲಯನ್ಸ್ ಆಗಿ ಕನ್ವರ್ಟ್ ಮಾಡ್ತಿದ್ದೀವಿ, ಹೀಗೆ ಇದೇ ಥರ ನಾವು ನಮಗೆ ಬೇಕಾದಂತಹ ಬೇರೆ ಅಪ್ಲಯನ್ಸ್ಗಳನ್ನು ಕೂಡ ನಾವು ಸ್ಮಾರ್ಟ್ ಅಪ್ಲಯನ್ಸ್ಗಳನ್ನಾಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ ಇವಾಗ ನನ್ನ ಹತ್ರ ಇದೆ ಓಕ್ ಪ್ಲಗ್ ಮಿನಿ. ಸೊ ಇದರಿಂದ ನಾವು ನಮ್ಮ ಗುಡ್ ನೈಟ್ನ ಕೂಡ ಆಟೋಮೇಟ್ ಮಾಡ್ಬೋದು. ಇದನ್ನು ಹೇಗೆ ಮಾಡ್ಬೋದು ಅಂತ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಇದನ್ನು ಕಾನ್ಫಿಗರ್ ಮಾಡಿದ್ದೀವಲ್ಲ, ಸೊ ಜಸ್ಟ್ ನಾವೀಗ ಇದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಮಾಡಿ ನಾನು ಇದಕ್ಕೆ ಹಾಕಿ ಇಲ್ಲಿ ಆನ್ ಮಾಡಿದೆ. ಸೊ ಇದಾದ ಮೇಲೆ ಏನಾಗುತ್ತೆ, ಸೊ ನೀವು ಲೈಟ್ ಕೂಡ ಇದರಲ್ಲಿ ನೋಟಿಸ್ ಮಾಡ್ಬೋದು. ಇದರಲ್ಲಿ ಎಲ್ಲೋ ಆರೆಂಜ್ ಲೈಟ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಒಂದ್ಸರ್ತಿ ಅದು ವೈಫೈಗೆ ಕನೆಕ್ಟ್ ಆದಮೇಲೆ ಸೊ ಇಟ್ ವಿಲ್ ಗ್ಲೋ ವೈಟ್ ಕಲರ್. ಸೊ ವೈಟ್ ಕಲರ್ ಏನು ಇಂಡಿಕೇಟ್ ಮಾಡುತ್ತಂದರೆ, ಸೊ ಆ ಡಿವೈಸ್ ಇವಾಗ ಆಫ್ ಸ್ಟೇಟಲ್ಲಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ನಾನು ಕಮಾಂಡ್ ಪಾಸ್ ಮಾಡಾದ್ಮೇಲೆ ಅದು ಸ್ಟಾರ್ಟ್ ಆಗುತ್ತಲ್ಲ, ಸೊ ದೆನ್ ಇಟ್ ವಿಲ್ ಕನ್ವರ್ಟ್ ಲೈಟ್ ಟು ಆರೆಂಜ್. ಓಕೆ, ಸೊ ನಾನಿವಾಗ ನಮ್ಮ ವಾಯ್ಸ್ ಅಸಿಸ್ಟೆಂಟ್ಗೆ ನಾನು ಕಮಾಂಡ್ನ ಪಾಸ್ ಮಾಡ್ತಾ ಇದ್ದೀನಿ. ವಿ ಕ್ಯಾನ್ ಸಿ ದಟ್ ಹೌ ಇಟ್ ಬಿಹೇವ್ಸ್. ಅಲೆಕ್ಸಾ, ಟರ್ನ್ ಆನ್ ಗುಡ್ ನೈಟ್. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ. ಓಕೆ, ಚೇಂಜ್ ಆಯಿತು. ಸೊ ಗುಡ್ ನೈಟ್ ಸ್ಟಾರ್ಟ್ ಆಗಿದೆ. ಆಮೇಲೆ ಆರೆಂಜ್ ಲೈಟ್ ಕೂಡ ಬ್ಲಿಂಕ್ ಆಗ್ತಾ ಇದೆ. ಸೊ ಇಟ್ ಮೀನ್ಸ್ ದ್ಯಾಟ್ ಇಟ್ ಹ್ಯಾಸ್ ಸ್ಟಾರ್ಟೆಡ್. ಸೊ ನಾವು ಇವಾಗ ಇದನ್ನು ಆಫ್ ಮಾಡೋಕ್ಕೆ ಕಮಾಂಡ್ ಪಾಸ್ ಮಾಡೋಣ. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ಅಲೆಕ್ಸಾ, ಟರ್ನ್ ಆಫ್ ಗುಡ್ ನೈಟ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಸೊ ಅಲ್ಲಿ ಆಫ್ ಆದ ತಕ್ಷಣವೇ ವೈಟ್ ಲೈಟ್ಗೆ ಅದು ಕನ್ವರ್ಟ್ ಆಗಿದೆ. ಇಟ್ ಮೀನ್ಸ್ ದ್ಯಾಟ್ ಇಟ್ ಹ್ಯಾಸ್ ಕಮ್ ಟು ಆಫ್ ಪೊಸಿಷನ್. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ನಾವು ಓಕ್ಟರ್ ಸ್ಮಾರ್ಟ್ ವೈಫೈ ಪ್ಲಗ್ಸ್ನ ಯಾವ ರೀತಿ ಯೂಸ್ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಆಮೇಲೆ ಅಮೆಝಾನ್ ಅಲೆಕ್ಸಾ ಜೊತೆ ಯಾವ ರೀತಿ ಕಾನ್ಫಿಗರ್ ಮಾಡಿ ಯಾವ ರೀತಿ ಕಮೆಂಟ್ಸ್ನ ಕಳಿಸೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಮೇ ಬಿ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.